ಖಾನಾಪುರ ಪೊಲೀಸ್ ಠಾಣೆ ಮುಂದೆ ಹೈ ಡ್ರಾಮಾ ನಡೆದಿದೆ. ಬೆಂಗಳೂರಿಗೆ ಕರೆತರುವ ವೇಳೆ ತಳ್ಳಾಟ ನೂಕಾಟ ಆಗಿದೆ. ಸಿಟಿ ರವಿ ಹೊತ್ತು ವಾಹನದಲ್ಲಿ ಹಾಕಿದ್ದಾರೆ ಪೊಲೀಸರು. ಸಿಟಿ ರವಿ ಅವರನ್ನ ವಾಹನದಲ್ಲಿ ಹಾಕಿದ್ದಾರೆ. ಈ ವೇಳೆ ಸಿಟಿ ರವಿ ಹಣೆಗೆ ಸಣ್ಣ ಪ್ರಮಾಣದ ಗಾಯ ಆಗಿದೆ. ರಕ್ತ ಸುರಿತಾ ಇದ್ರು. ಪೊಲೀಸರು ಗಮನ ಹರಿಸಿಲ್ಲ, ಇಂಥದೊಂದು ಆರೋಪ ಇದೆ. ನನ್ನ ಕೊಲೆಗೆ ಸಂಚು ನಡೆಸಿದ್ದಾರೆ ಅಂತ ಸಿಟಿ ರವಿ ಅವರು ಚೀರಾಡಿದ್ದಾರೆ. ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಒದ್ದಾಡ್ತಾ ಇದ್ರು. ಇನ್ನು ಖಾನಾಪುರ ಠಾಣೆ ಮುಂದೆ ಹೈ ಡ್ರಾಮಾನೇ ನಡೆದಿದೆ. ಸಿಟಿ ರವಿ ಅವರನ್ನ ಪೊಲೀಸರು ತಮ್ಮ ವಾಹನದ ಒಳಗೆ ದಬ್ಬುವಂತಹ ಕೆಲಸವನ್ನ ಮಾಡ್ತಾರೆ. ಆ ವೇಳೆ ಅವರಿಗೆ ಹಣೆಗೆ ಗಾಯ ಆಗತ್ತೆ. ಈ ವೇಳೆ ನನ್ನನ್ನ ಕೊಲೆ ಮಾಡೋದಕ್ಕೆ ಸಂಚು ನಡೆದಿದೆ ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ನನ್ನ ಕೊಲೆ ಮಾಡೋ ಸಂಚು ಮಾಡ್ತಾ ಇದ್ದಾರೆ. 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 ಇನ್ನು ಸಿಟಿ ರವಿ ಅವರು ಪೊಲೀಸರ ನಡೆಗೆ ಧಿಕ್ಕಾರವನ್ನ ಹಾಕಿದ್ದಾರೆ. ಅವರನ್ನ ವಾಹನದ ಒಳಗೆ ಕೂರಿಸಬೇಕಾದ್ರೆ ಹಾಗೆ ದಬ್ಬಿದ್ದಾರೆ. ಹೀಗಾಗಿ ಅವರ ಹಣೆಗೆ ಗಾಯ ಆಗುತ್ತೆ. ಇದನ್ನ ಖಂಡಿಸಿ ಅವರು ಆಕ್ರೋಶವನ್ನ ಹೊರಹಾಕ್ತಾರೆ. ನನ್ನ ಕೊಲೆಗೆ ಪೊಲೀಸರು ಸಂಚನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾರೆ ಮಾಜಿ ಸಚಿವ ಸಿಟಿ ರವಿ. ಖಾನಾಪುರ ಠಾಣೆ ಮುಂದೆ ಹೈ ಡ್ರಾಮಾನೇ ಅಲ್ಲಿ ನಡೆದು ಹೋಗಿದೆ. ಬೆಂಗಳೂರಿಗೆ ಕರೆತರುವಾಗ ತಳ್ಳಾಟ ನೂಕಾಟ ಆಗಿದೆ. ಸಿಟಿ ರವಿಗೆ ಹೊತ್ತು ಅವರನ್ನ ವಾಹನದ ಒಳಗೆ ಹಾಕ್ಬಿಡ್ತಾರೆ ಪೊಲೀಸರು. ಈ ವೇಳೆ ಸಿಟಿ ರವಿ ಅವರ ಹಣೆಗೆ ಸಣ್ಣ ಪ್ರಮಾಣದ ಗಾಯ ಆಗುತ್ತೆ. ರಕ್ತ ಸುರಿತಾ ಇದ್ರು. ಪೊಲೀಸರು ಆ ಕಡೆ ಗಮನ ಕೊಡೋದಿಲ್ಲ. ಹೀಗಾಗಿ ಸಿಟಿ ರವಿ ನನ್ನ ಕೊಲೆಗೆ ಸಂಚನ ನಡೆಸಿದ್ದಾರೆ ಅಂತ ಚೀರಾಡಿದ್ದಾರೆ. ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಒದ್ದಾಡ್ತಿದ್ರು ಸಹ ಪೊಲೀಸರು ಆ ಕಡೆ ಅವರು ಗಮನ ಹರಿಸಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಸಿಟಿ ರವಿ. ಹೀಗಾಗಿ ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳ್ತಾರೆ. ಸಿಟಿ ರವಿ ಅವ್ರನ್ನ ಖಾನಾಪುರ ಪೊಲೀಸ್ ಸ್ಟೇಷನ್ನಿಂದ ಅತ್ಯಂತ ಅಮಾನುಷವಾಗಿ ಪೊಲೀಸರು ಒಯ್ದಿದ್ದು ನಾವೆಲ್ಲ ನೋಡಿದ್ದೇವೆ. ಅವ್ರನ್ನ ಇಲ್ಲಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಮೊದಲು ಪೊಲೀಸ್ ಸ್ಟೇಷನ್ದಲ್ಲಿ ನಮಗೆ ಹೇಳಿದರು. ಆದರೆ ಈಗ ನಮಗೆ ಬಂದ ಸುದ್ದಿ ಪ್ರಕಾರ ಅವ್ರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೂ ಒಯ್ತಾ ಇಲ್ಲ, ಇಲ್ಲೇ ಲೋಕಲ್ ಮ್ಯಾಜಿಸ್ಟ್ರೇಟ್ ಮುಂದೂ ಕೂಡ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ನಮಗೆ ಸಂಶಯ ಐತಿ ಅವ್ರ ಜೀವದ ಮೇಲೆ ಭಾಳ ತೊಂದರೆ ಐತಂತೆ. ಅವ್ರ ಜೀವಕ್ಕೆ ಏನಾದರೂ ಹಾನಿ ಆಗುವಂಥ ತೊಂದರೆ ಐತಂತೆ. ಅದೇ ಸಂಶಯವನ್ನು ಸಿಟಿ ರವಿಯವರು ಕೂಡ ಇಲ್ಲಿಂದ ಹೋಗ್ತಾ ನನ್ನ ಕೊಲ್ತಾರೆ ಅಂಥೇಳಿ ಅವರು ಹೇಳ್ತಾ ಕರ್ಕೊಂಡೋದ್ರು. ನೀವು ಕೂಡ ನೋಡಿದರೆ ಅವ್ರ ತಲೆ ಮೇಲೆ ಅದು ಎಲ್ಲ ರಕ್ತ ಅದು ಬರ್ತಿತ್ತು ಇಲ್ಲಿಂದ ಹೊರಗೆ, ಅವ್ರ ಸ್ಟೇಷನ್ನಿಂದ ಹೊರಗೆ ಬಂದಾಗ. ಇದಕ್ಕೆ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೇವೆ, ನೀವು ಹೇಳ್ರಿ ಸಿಟಿ ರವಿ ಅವ್ರನ್ನ ಎಲ್ಲಿ ಒಯ್ದಿರಿ, ಅವ್ರಿಗೆ ಅವ್ರ ಜೀವಕ್ಕೆ ಅಥವಾ ಅವ್ರಿಗೆ ಮೇಲೆ ಏನಾದರೂ ಕೂಡ ಹಾನಿ ಆತಂತಂದ್ರೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ಕಾರಣವೇ, ಅದಕ್ಕೆ ರೆಸ್ಪಾನ್ಸ್. ಅಲ್ಲಿ ಇವನೇ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂತಾನಂದ್ರೆ ಇನ್ನೂ ಆಕ್ಷನ್ ಆಗಲಿಲ್ಲ. ಯಾವ ಅವನ ಮ್ಯಾಗ FIR ಮಾಡಲಿಲ್ಲ. ಸರ್, ಈಗ ಜನಪ್ರತಿನಿಧಿ ಆ ರೀತಿಯಾಗಿ ತಳ್ಳಾಕ ಜೀಪ್ನಲ್ಲಿ ಹಾಕ್ತಾರೆ. ಅವ್ರಿಗೆ ರಕ್ತ ಬರ್ತಿದೆ, ಅದನ್ನು ಕೂಡ ಕೇರ್ ಮಾಡ್ತಾರೆ. ಫ್ಯೂಯಲ್ ರಕ್ತ ಬರ್ತಾ ಇದೆ. ಅವ್ರು ನನ್ನ ಅತ್ತೆಗೆ ಇದು ಚೀರಾಡ್ತಾರೆ, ಆದರೂ ಕೂಡ ಅವ್ರನ್ನ ಒಳಗಡೆ ಹಾಕ್ಕೊಂಡು ಇದು ಕಮಿಷನರೇ ಉತ್ತರ ಕೊಡಬೇಕಾಗ್ತೈತಿ. ಎಲ್ಲಿ ಹೋಗುದಿಲ್ಲ ಕಮಿಷನರ್ ಯಾರೂ ರಕ್ಷಣೆ ಮಾಡೋದಾಗುದಿಲ್ಲ. ನ್ಯಾಯಾಲಯ ಅನ್ನೋದು ಈ ದೇಶನಾಗ ಇನ್ನೂ ಜೀವಂತ ಇದೆ. ಇನ್ನು ಭಾರತದ ಸರ್ಕಾರ, BJP ಸರ್ಕಾರ ಇದು ಅಲ್ಲಿನೂ ಇದೆ. ಅಲ್ಲಿನೂ ಉತ್ತರ ಕೊಡಬೇಕಾಗ್ತೈತಿ IPS ಅಧಿಕಾರಿ. ಇಲ್ಲೇನೋ ಖುಷಿಪಡಿಸ್ಲಿಕ್ಕೆ, ಯಾರನ್ನೂ ಖುಷಿಪಡಿಸ್ಲಿಕ್ಕೆ ಒಳ್ಳೆಯ ಏನು ಫಲವತ್ತಾದಂಥ ಏನು ಇಲಾಖೆಗೆ ಏನು ಪ್ರದೇಶಗಳಲ್ಲಿ ಏನು ನೌಕರಿ ಮಾಡ್ಲಿಕ್ಕೆ ಇವೆಲ್ಲ ದಂಧ ಮಾಡ್ತಾರೆ. ಇಲ್ಲಿ ಫಲವತ್ತಾದಂಥ ಚಲೋ ಬೆಳಗಾವಿ ಒಳ್ಳೆ ಫಲವತ್ತಾದಂಥ ಪ್ರದೇಶ ಇದೆ. ಬೆಂಗಳೂರು BBMP ಕಮಿಷನರ್ ಆಗ್ಬೇಕಂತ, ಏನು ಬೆಂಗಳೂರು ಕಮಿಷನರ್ ಆಗ್ಬೇಕಂತೇಳಿ ಅಲ್ಲೊಬ್ಬ ADGP ಲಾಠಿ ಚಾರ್ಜ್ ಮಾಡೋದು ಎಲ್ಲಿ ನಮ್ಮ ಸಮಾಜ ಇವರೆಲ್ಲ ಇಷ್ಟ ಕೆಟ್ಟ ಕೀಳುಮಟ್ಟಕ್ಕೆ ಇಳಿದಾರ ಅಧಿಕಾರಿಗಳಾಗಿ. ನೋಡಿ, 75, 79 ಆಕ್ಟಲ್ಲಿ ಹಾಕಿದ್ದಾರೆ. ಅದಾಗಿರೋದ್ರಿಂದ 75 ಈಸ್ ಬೇಲೆಬಲ್, 79 ಬೇಲೆಬಲ್ ಅಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವರನ್ನ ಬ್ಯಾಂಗ್ಳೂರ್ಗೆ ಇದಕ್ಕೆ ಕಳಿಸ್ತಾರೆ. ಈಗ ಕೋರ್ಟ್ಗೆ ಅಲ್ಲಿ ಹೋಗ್ಬೇಕು, ಜುಡಿಷಿಯಲ್ ಅಲ್ಲಿ ಬರುತ್ತೆ. ಅದರಿಂದಾಗಿ ನಾಳೆ ಅವರನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಮಾಡಿದ್ಮೇಲೆ ನಾವು ನೋಡ್ಬೇಕು. ಇವಾಗ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಸರ್. ಇವಾಗ ಈಗ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಹಾಫ್ ಅನ್ ಅವರ್. ಅಲ್ಲ ನೋಡಿ, ಈಗ
ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗ್ಲಿಲ್ಲ, ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ. ನೋಡಿ, ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಗೌರವ ಇದೆ. ನಾವು ಎಷ್ಟೋ ಸಾರಿ, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವರು ಅವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತ, ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೀನಿ ಅಂತಾರೆ. ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು. ಸಿಟಿ ರವಿ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಮಾತಿದ್ದು, ಅಂದ್ರೆ ಇದೆಲ್ಲ ಷಡ್ಯಂತ್ರ, ಇದನ್ನ ಒನ್ ಸೈಡೆಡ್ ಡಿಸಿಷನ್ ಅಂತ ತೆಗೆದುಕೊಂಡು, ಅಂದ್ರೆ ಪೊಲೀಸರು ಯಾರನ್ನೋ ಮೆಚ್ಚಿಸೋಕೆ ಅಂತ ಈ ರೀತಿಯ ಕೆಲಸಗಳನ್ನ ಮಾಡ್ತಿದ್ದಾರೆ. ನ್ಯಾಯ ಏನು ಅನ್ಯಾಯ ಏನು ಅನ್ನೋದನ್ನ ಗಮನಿಸ್ತಾ ಇಲ್ಲ. ಸಿಟಿ ರವಿ ಅವರು ಪ್ರತಿ ದೂರನ್ನ ಕೊಡೋಕೆ ಹೋದ್ರೂ ಸಹ ಸ್ವೀಕಾರ ಮಾಡಿಲ್ಲ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಬೇಕು ಅಂತಾನೆ ಬಂಧನಕ್ಕೆ ಒಳಪಡಿಸಲಾಗಿದೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ.